ರೆಸಿಪಿ ನೋಡಿದ ಮೇಲೆ ನೀವು ಹೊರಗಡೆ ಪರೋಟ ತಿನ್ನೋದೇ ಇಲ್ಲ. ನೋಡಿ ಎಷ್ಟು ಸಾಫ್ಟಾಗಿ ಫ್ಲಫಿಯಾಗಿ ಬಂದಿದೆ. ಸೊ ಮನೆಯಲ್ಲೇ ನೀವು ಮಾಡ್ಕೋಬೋದು ಹೋಟೆಲ್ಗಿಂತ ರುಚಿಯಾಗಿ. ನೋಡಿ ಚೆನ್ನಾಗಿ ಬಂದಿದೆ. ನಾನಿಲ್ಲಿ 2 ಬೇಯಿಸಿರೋ ಆಲೂಗಡ್ಡೆ ತೊಗೊಂಡು ಈ ಥರ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಜೀರಿಗೆ ಪುಡಿ, ಧನಿಯಾ ಪುಡಿ, ಉಪ್ಪು, ಅಚ್ಚಕಾರದ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಅರಿಶಿಣ ಎಲ್ಲನೂ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡು ಚೂರು ಎಣ್ಣೆ ಚೂರು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನು ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಒಣ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಈ ಥರ ಕೈಯಿಂದ ಬಟ್ಲು ಮಾಡ್ಕೊತಾ ಇದ್ದೀನಿ ನೋಡಿ. ನಂತರ ನಾನಿಲ್ಲಿ ಆಲೂ ಮಿಕ್ಸ್ನ ಈ ಥರ ಸ್ವಲ್ಪ ಒತ್ತಿ ಚೆನ್ನಾಗಿ ತುಂಬ್ಕೋಬೇಕು. ಈ ಆಲೂ ಮಿಕ್ಸ್ ಸೈಜು ಮತ್ತು ಹಿಟ್ಟಿನ ಸೈಜು ಸೇಮ್ ಇರಬೇಕು, ಅಂದರೆ ನಿಮಗೆ ಅದು ಆಲೂ ಸ್ಟಫಿಂಗು ಬಾಯಿಗೆ ಸಿಗುತ್ತೆ ತಿನ್ನುವಾಗ. ನೋಡಿ ಈ ಥರ ಮಾಡಿಕೊಂಡು ನೋಡಿ ಈ ಥರ ಮಾಡಿಕೊಂಡು ಇವಾಗ ಸ್ವಲ್ಪ ಒಣ ಹಿಟ್ಟಲ್ಲಿ ಈ ಥರ ಡಿಪ್ ಮಾಡಿ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇವಾಗ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಳೋದು. ನೋಡಿ ಈ ಥರ ಮೆದುವಾಗಿ ಲಟ್ಟಿಸ್ಬೇಕು, ಜಾಸ್ತಿ ಪ್ರೆಷರ್ ಹಾಕಬಾರ್ದು, ಆಲೂ ಸ್ಟಫ್ ಎಲ್ಲ ಮತ್ತೆ ಹೊರಗಡೆ ಬರುತ್ತೆ. ನೋಡಿ ಈ ಥರ ಲಟ್ಟಿಸ್ಕೊಳ್ಳೋದು. ಈ ಪರೋಟ ಸ್ವಲ್ಪ ತಿಕ್ಕಾಗಿದ್ರೇ ನಿಮಗೆ ಚೆನ್ನಾಗಿ ಬಾಯಿಗೆ ಸಿಗುತ್ತೆ ಆಲೂ ಸ್ಟಫಿಂಗ್ ಎಲ್ಲ. ನೋಡಿ ಇಷ್ಟೇ ಇರಬೇಕು. ಇಲ್ಲಿ ಹೆಂಚು ಕಾಯ್ಲಿಕ್ಕೆ ಇಟ್ಟಿದ್ದೆ ನಾನು, ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ಈ ಪರೋಟ ಹಾಕ್ಕೊಂಡಿದ್ದೀನಿ ನೋಡಿ. ಸೊ ಒಂದು ಸೈಡ್ ಬೇಯಿಸ್ಕೊಂಡೆ, ಇವಾಗ ಇನ್ನೊಂದು ಸೈಡ್ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ನೋಡಿ ಈ ಥರ. ಇವಾಗ ಫ್ಲೇಮ್ನ ಲೋ ಮಾಡ್ಕೋಬೇಕು. ನಂತರ ನೋಡಿ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋದು. ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿ 2 ಸೈಡ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊಂಡು ಬರ್ತಾಯಿದೆ. ಎರಡು ಸೈಡ್ನು ಇದೇ ಥರ ಬೇಯಿಸ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನಾ ಇವಾಗ ಇನ್ನೊಂದು ಬೇಯಿಸಿ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟಿಗೆ ಹೈ ಫ್ಲೇಮ್ ಮಾಡಿಕೊಂಡೆ, ನಂತರ ಇನ್ನೊಂದು ಸೈಡ್ ಇವಾಗ ಹಾಕ್ಕೊಳ್ಳೋದು, ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋದು. ಇವಾಗ ನೀವು ಫ್ಲೇಮ್ನ ಲೋ ಮಾಡಿಕೊಂಡು ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು, ಇಲ್ಲಾಂದರೆ ಅದು ಸೀದೋಗಿಬಿಡುತ್ತೆ ಪರೋಟ ಎಣ್ಣೆ ಹಾಕಿರೋದ್ರಿಂದ. ಸೊ ಈ ಥರ ಬೇಯಿಸ್ಕೋಬೇಕು. ಈ ಆಲೂ ಪರೋಟ ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಇಟ್ಟರೆ ಖಾಲಿ ಮಾಡಿಕೊಂಡೇ ಬರ್ತಾರೆ. ಇದ್ರ ಜೊತೆ ನೀವು ಮೊಸರು, ಸ್ವಲ್ಪ ಈರುಳ್ಳಿ, ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡು, ಸ್ವಲ್ಪ ಉಪ್ಪು, ಸ್ವಲ್ಪ ಕೊತ್ತಂಬರಿ ಹಾಕಿ, ಸ್ವಲ್ಪ ಹುರಿದಿರೋ ಜೀರಿಗೆ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಪರೋಟ ಜೊತೆ ನೀವು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿದೂ ಉಬ್ಕೊಂಡು ಬಂದಿದೆ. ನೋಡಿ 2 ಸೈಡೂ ಚೆನ್ನಾಗಿ ಬೇಯಿಸ್ಕೊಂಡೆ ನಾನಿವಾಗ. ಈ ಪರೋಟನೂ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ, ಅಲ್ಲಿ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಫೋಲ್ಡ್ ಮಾಡಿದ್ರೂ ಕಟ್ ಆಗ್ತಾಯಿಲ್ಲ ನೋಡಿ, ಅಷ್ಟು ಸಾಫ್ಟಾಗಿ ಬಂದಿದೆ. ಆಮೇಲೆ ಸ್ಟಫಿಂಗ್ ಕೂಡ ಒಳಗಡೆ ಈಕ್ವಲಿ ಸ್ಪ್ರೆಡ್ ಆಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ, ತುಂಬ ಬಿಸಿ ಇದೆ ಆ್ಯಕ್ಚುಲಿ. ನೋಡಿ ಆಲೂ ಸ್ಟಫಿಂಗು ಎಲ್ಲ ಕಡೆನೂ ಈಕ್ವಲಿ ಸ್ಪ್ರೆಡ್ ಆಗಿದೆ ನೋಡಿ. ನೀವು ಇದನ್ನು ಮೊಸರು ಜೊತೆ ಆದರೂ ತಿನ್ಬೋದು, ಅಥವಾ ಟೊಮೆಟೊ ಕೆಚಪ್ ಜೊತೆ ಆದರೂ ತಿನ್ಬೋದು ನೋಡಿ.
ನಾನಿಲ್ಲಿ ಟೊಮೆಟೊ ಕೆಚಪ್ ಇಟ್ಕೊಂಡಿದ್ದೀನಿ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.